ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ಯಾವಾಗಲಾದರೂ ಸ್ವಲ್ಪ ಲೈಟಾಗಿ ಸ್ನ್ಯಾಕ್ಸ್ ತಿನ್ಬೇಕನ್ಸುತ್ತೆ ಅಥವಾ ಲೈಟಾಗಿ ಲಂಚ್ ಮಾಡ್ಬೇಕನ್ಸುತ್ತೆ, ಯಾವಾಗಲೂ ಕ್ರೇವಿಂಗ್ ಆಗುತ್ತೆ. ಸೊ ಕ್ರಿಸ್ಪಿಯಾಗಿ ಡಿಲಿಷಿಯಸ್ ಆಗಿ ಚಿಕ್ಕಿ ದೋಸೆ, ಅಥವಾ ಉತ್ತರ ಕರ್ನಾಟಕದಲ್ಲಿ ಇದನ್ನು ಅಂತಾರೆ ಕಡಲೆ ಹಿಟ್ಟಿನ ದೋಸೆ. ಸೊ ಉತ್ತರ ಭಾರತದಲ್ಲಿ ಅಂತಾರೆ ಇದನ್ನು ಬೇಸನ್ ಚೀಲ ಅಂತಾರೆ, ಅಂದರೆ ಕಡಲೆ ಹಿಟ್ಟಿನ ಚೀಲ. ಸೊ ಇದನ್ನು ಟ್ರೈ ಮಾಡೋಣ ಇವತ್ತು. ನಿಮ್ಮ ಕಿಚನಲ್ಲಿ ಆಲ್ರೆಡಿ ಎಲ್ಲ Add ಇಂಗ್ರೀಡಿಯೆಂಟ್ಸ್ flour to ಇದ್ದಿರುತ್ತೆ. water and mix ಸೊ well with ಈಕ್ವಲ್ oolongs. ಅಮೌಂಟ್ ಆಫ್ ಕಡಲೆ ಹಿಟ್ಟು ಹಾಗೆ ಗೋಧಿ ಹಿಟ್ಟು ತಗೋರಿ. ನಿಮ್ಮ ಮನೇಲಿ ಇರುತ್ತೆ, ಆದರೆ ಕಿಚನಲ್ಲಿ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಅವೈಲೇಬಲ್ ಇರುತ್ತೆ. ಹಾಗೆ ನಿಮಗೆ ಉಪ್ಪು, ಖಾರ, ಅರಿಶಿಣ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಬೇಕು ನಿಮ್ಮ ಮನೇಲಿ. ಹಾಗೆ ಅಜ್ವಾಯಿನ, ಜೀರಿಗೆ ಹಾಕ್ಕೊಳ್ಳಿ. ಅದಾದ ನಂತರ ನೀರಲ್ಲಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಒಂದು ಪಾತ್ರೆಯಲ್ಲಿ ನೀರು ತಗೊಳ್ಳಿ, ಇನ್ನೊಂದು ಪಾತ್ರೆಯಲ್ಲಿ ಹಿಟ್ಟು ತಗೊಳ್ಳಿ. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಲಮ್ಸ್ ಇರಬಾರ್ದು, ಅದರಲ್ಲಿ ಗಟ್ಟಿಯಾಗಿರಬಾರ್ದು. ಸೊ ಚೆನ್ನಾಗಿ ಕಲಿಸ್ಕೊಳ್ಳಿ. ತುಂಬ ಅಂದರೆ ತುಂಬ ಈಸಿ ರೆಸಿಪಿ, ಕ್ವಿಕ್ಕಾಗಿ ರೆಡಿ ಆಗುತ್ತೆ ಇದು. ಸೊ ಇದರಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ, ಯಾಕಂದರೆ ಕಡಲೆ ಹಿಟ್ಟಿರುತ್ತಲ್ವಾ. ಸೊ ಹಾಗೆ ಗ್ಲೂಟನ್ ಫ್ರೀ ಇರುತ್ತೆ. ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ನಿಮ್ಮ ಮಕ್ಕಳಿಗೆ ಸ್ಕೂಲಿಗೆ ಹೋಗ್ತಾ ಇರುವಾಗ ಕೊಡ್ಬೋದು. ಹಾಗೆ ವರ್ಕಿಂಗ್ ಹೋಗ್ತಾ ಇದ್ದರೆ ನೀವು ಬೇಗ ಅಡುಗೆ ಮಾಡಬೇಕು ಅಥವಾ ಬ್ರೇಕ್ಫಾಸ್ಟ್ ಮಾಡಬೇಕು ಮನೆಯಲ್ಲಿ ಬೇಗ ಮಕ್ಕಳಿಗೆ ಅಂದರೆ ಇದನ್ನು ಮಾಡ್ಕೊಳ್ಬೋದು. ಸೊ ಹಾಗೆ ಸ್ಮ್ಯಾಶ್ ಮಾಡಿರೋ ಉಳ್ಳಾಗಡ್ಡಿನ ಹಾಕ್ಕೊಳ್ಬೋದು. ಪೇಸ್ಟ್ರ ಮಾಡಿರಿ ಅಥವಾ ಸ್ಮ್ಯಾಶ್ ಮಾಡಿ, ನಿಮ್ಮ ಮನೆಯಲ್ಲಿ ಹೆಂಗೆ ಅವೈಲೇಬಲ್ ಇರುತ್ತೆ ಹಾಗೆ. ಸ್ವಲ್ಪ ಸಿಟಿಯಲ್ಲಿದ್ದರೆ ಎಲ್ಲರೂ ಗುರ್ರ್ ಅಂತ ಮಿಕ್ಸಿ ಹಚ್ಚಿಬಿಡ್ತಾರೆ. ಸ್ವಲ್ಪ ಹಳ್ಳಿಯಲ್ಲಿದ್ದರೆ ಅದನ್ನು ಕುಟ್ತಾರೆ ಒಳ್ಳಲ್ಲಿ ಉಳ್ಳಾಗಡ್ಡಿನ. ಸೊ ಅದನ್ನು ಕುಟ್ಟಿ ಹಾಕ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಹೇಗೆ ಅವೈಲೇಬಲ್ ಇದೆ ಹಾಗೆ ಮಾಡ್ಕೊಳ್ಳಿ. ಆಲ್ರೆಡಿ ನಿಮ್ಮ ಮನೆಯಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಇರುತ್ತೆ ಕಿಚನಲ್ಲಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಕಟ್ ಮಾಡಿಕೊಂಡು ತೊಳೆದಿಟ್ಟಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಹಾಗೆ ಕರಿಬೇವು ಸೊಪ್ಪು ಹಾಕ್ಕೊಳ್ಳಿ. ದೋಸೆ ಬ್ಯಾಟರ್ ಹೇಗೆ ಮಾಡ್ತಿರಲ್ವ ಹಾಗೆ ಮಾಡಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ರೆಡಿಯಾಗಿದೆ ನೋಡಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊಪ್ಪೆಲ್ಲ ಹಾಕ್ಕೊಂಡಿರೋದನ್ನು, ಕರಿಬೇವು ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು. ಹೀಗೆ ಇಲ್ಲಿ ಅಜ್ವಾಯಿನ ಮತ್ತು ಜೀರಿಗೆ ಕುಟ್ತಾ ಇದ್ದಾರೆ. ಸೊ ಅದನ್ನು ಪೌಡ್ರ್ ಬೇಕಲ್ವ, ಪೌಡ್ರ್ ಹಾಕ್ಕೊಳ್ಳಿ ಸ್ವಲ್ಪ. ನಮ್ಮ ಮನೇಲಿ ನಾವೆಲ್ಲ ಇನ್ಸ್ಟೆಂಟ್ ರೆಡಿ ಮಾಡ್ತೀವಿ. ಸಿಟಿಯಲ್ಲೆಲ್ಲ ಅಜ್ವಾಯಿನ್ ಪೌಡರ್ ಸಿಗುತ್ತೆ, ಹಾಗೆ ಜೀರಿಗೆ ಪೌಡರ್ ಸಿಗುತ್ತೆ, ಅದನ್ನು ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬ್ಯಾಟರ್ ಒಳಗಡೆ. ಬ್ಯಾಟರ್ ಇನ್ನೂ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ, ಲೂಸ್ ಮಾಡ್ಕೊಳ್ಳಿ ಬ್ಯಾಟರ್ನ. ತುಂಬ ಚೆನ್ನಾಗಾಗುತ್ತೆ ಗಾಯ್ಸ್. ಇದು ತುಂಬ ಹೆಲ್ತಿ ಕೂಡ. ಉತ್ತರ ಕರ್ನಾಟಕದಲ್ಲೆಲ್ಲ ಸ್ವಲ್ಪ ಸಮ್ಮರಲ್ಲಿ ಜಾಸ್ತಿ ಮಾಡ್ತಾರೆ, ಯಾಕಂದರೆ ಇದ್ರ ಜೊತೆ ಮಾವಿನ ರಸ ಜೊತೆ ಊಟ ಮಾಡ್ತಾರೆ. ನಿಮ್ಮ ಕಡೆ ಎಲ್ಲ ಮಾವಿನ ರಸ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಬೇಸಿಗೆಯಲ್ಲಿ ಇದು ಉತ್ತರ ಕರ್ನಾಟಕ ಫೇಮಸ್ ಊಟ ಗಾಯ್ಸ್. ಹಂಚಿಟ್ಕೊಳ್ಳಿ. ನಮ್ಮ ಮನೆಯಲ್ಲಿ ಕಬ್ಬಿಣ ಹಂಚಿದೆ, ಕಬ್ಬಿಣ ಹಂಚಲ್ಲೇ ಮಾಡೋದು ಎಲ್ಲ. ದೋಸೆ ಆಗಲಿ, ಈ ದೋಸೆ ಅಕ್ಕಿ ಹಿಟ್ಟಿನ ದೋಸೆ ಅಥವಾ ಬೇಳೆ ಹಿಟ್ಟಿನ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಗೈಸ್ ಈ ತವಾ ಮೇಲೆ. ನಮ್ಮಮ್ಮ ಹಾಗೆ ಸೌಟಿಂದ ಮಾಡೋದಕ್ಕೆ ಬರಲ್ಲ. ಸೊ ಅದನ್ನು ಬುಕ್ ಇರುತ್ತಲ್ಲ, ನೋಟ್ಬುಕ್, ಅದರ ಮೇಗಿನ ಕಪ್ಟ ಹಚ್ಚಿ ಮಾಡ್ತಾರೆ. ನಿಮ್ಗೆ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಕಪ್ಟ ಅಂದರೆ ಗೊತ್ತಾಗುತ್ತೆ. ನೋಟ್ಬುಕ್ಕಿನ ರಟ್ಟಿರುತ್ತಲ್ವ ಮೇಲೆ, ಅದನ್ನು ಕಟ್ ಮಾಡ್ಕೊಂಡು ಮಾಡ್ಕೊಳ್ತಾರೆ. ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊತಾರೆ. ತುಂಬ ಸಾಫ್ಟಾಗಿ ಬರುತ್ತೆ ಗಾಯ್ಸ್, ಥಿನ್ನಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಎಣ್ಣೆ ಹಚ್ಕೊಳ್ಳಿ. ಇವಾಗ ಸ್ವಲ್ಪ ಎಣ್ಣೆ ಹಚ್ಚೋ ಸ್ಟೈಲು ತುಂಬ ಡಿಫ್ರೆಂಟ್ ಆಗಿದೆ ಗೈಸ್. ನೋಡಿ ನಮ್ಮಮ್ಮನ ಟ್ರಿಕ್ ಹೇಗಿದೆ ಅಂತ. ಒಂದು ಈರುಳ್ಳಿನ 2 ಭಾಗ ಕಟ್ ಮಾಡ್ತಾರೆ. ಆ ಭಾಗಕ್ಕೆ ಒಂದು
ಸ್ಪೂನ್ನ ಸ್ಟಿಕ್ ಮಾಡ್ತಾರೆ ಅದರೊಳಗಡೆ. ನಿಮ್ಮ ಕಡೆ ಇದನ್ನು ಏನಂತಾರೆ ಸ್ವಲ್ಪ ಕಮೆಂಟ್ ಮಾಡಿ ಗಾಯ್ಸ್. ನಿಮ್ಮ ಸ್ಟೇಟಲ್ಲಿ ಅಥವಾ ನಿಮ್ಮ ಡಿಸ್ಟಿಕ್ಕಲ್ಲಿ ಏನೇನು ಹೇಳ್ತಾರೆ ಸ್ವಲ್ಪ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಕೂಡ ಮಾಡಿ ಗಾಯ್ಸ್. ಪೂರ್ತಿ ವಿಡಿಯೋ ನೋಡಿ ಗಾಯ್ಸ್, ಪೂರ್ತಿ ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ ನಮ್ಮಮ್ಮ ಹೇಗೆ ಹಚ್ತಿದ್ದಾರೆ ಈರುಳ್ಳಿಯಿಂದ ಎಣ್ಣೆ. ತುಂಬ ಸಾಫ್ಟಾಗಿ ಬರುತ್ತೆ ಗಾಯ್ಸ್. ಸಾಫ್ಟ್ ಅಂದರೆ ತುಂಬ ಸಾಫ್ಟಾಗಿರುತ್ತೆ. ರೆಡಿಯಾಗಿದೆ ನೋಡಿ ಗಾಯ್ಸ್. ಟ್ರೈ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇದ್ರ ಜೊತೆ ಮಾವಿನ ರಸನೂ ಊಟ ಮಾಡ್ಬೋದು. ಹಾಗೆ ನಿಮ್ಮ ಮನೆಯಲ್ಲಿ ಪಿಕ್ಕಲ್ ಇದ್ದರೆ ಅಥವಾ ಉಪ್ಪಿನಕಾಯಿ ಇದ್ದರೆ, ಮಾವಿನಕಾಯಿ ಉಪ್ಪಿನಕಾಯಿ, ನಿಂಬೆ ಹಣ್ಣಿನ ಉಪ್ಪಿನಕಾಯಿ, ಸೊ ಯು ಕ್ಯಾನ್ ಟ್ರೈ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗಾಯ್ಸ್. ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ.